ದುರ್ಗಾ ಮಾತೆ, ನಿನ್ನನ್ನು ಎಷ್ಟೊಂದು ಕೊಂಡಾಡಿದ ಕಡಿಮೆ ತಾಯಿ, ಕಡಿಮೆ. ಇರುವ 84 ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕಿ ಸೆಲ್ತಾ ಇದೆಯಮ್ಮ ನೀನು. ಹಾಗೆ ಕುಸ್ತಿ ಕಬಡ್ಡಿ ಅಂತ ತಿರುಗಾಡ್ತಾ ಇದ್ದಾನೆ ನನ್ನ ಮೈದುನ. ನನ್ನ ಮೈದನ್ಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ದಯಪಾಲಿಸಿ ಈ ನಮ್ಮ ಮನೆಗೆ ಕಳಂಕ ಬರದ ಹಾಗೆ ಕಾಪಾಡೋ ಬಾರ ನಿನ್ನಲ್ಲೇ ಕೊಡಿದೆ ತಾಯಿ. ಮಂಜುಳಾ, ಪೂಜೆ ಮುಗಿತೇನೆ. ಬನ್ನಿ ಸ್ವಾಮಿ, ಆ ದುರ್ಗಾದೇವಿ ಪೂಜೆ ಈಗ ತಾನೇ ಮಾಡಿದ್ದೇನೆ. ನೀವು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ. ಮಂಜುಳಾ, ಆ ದೇವರಲ್ಲಿ ನಿಂದು ಬೇಡಿಕೊಂಡೆ. ಸ್ವಾಮಿ, ಇಂದು ನಮ್ಮೂರಿನ ದುರ್ಗಾದೇವಿ ಜಾತ್ರೆಯಲ್ಲಿ ಈ ಜಾತ್ರೆಯಲ್ಲಿ ಕುಸ್ತಿ ಸ್ಪರ್ಧೆ ಏರ್ಪಡಿಸಿದ್ದಾರೆ. ಅದಕ್ಕೆ ಆ ಪ್ರತಾಪಗೌಡನ ಬಲಗೈ ಭಂಟನಾದ ಕರೆಯನನ್ನು ಸೋಲಿಸಿ ಪ್ರತಿ ಸಲದಂತೆ ಈ ಸಲ ಕೂಡ ನನ್ನ ಮೈದನ ಜಯಶಾಲಿಯಾಗಿ ಬರಲೆಂದು ಆ ದೇವರಲ್ಲಿ ನಾನು ಭಕ್ತಿಯಿಂದ ಬೇಡಿಕೊಂಡೆ. ಮಂಜುಳಾ, ನಿನ್ನ ಎಷ್ಟೊಂದು ಮೈದನ ಮೇಲೆ ಪ್ರೀತಿ ವಾತ್ಸಲ್ಯ, ನಿನ್ನಂತ ಹೆಂಡತಿನ ಪಾಡಿದು ನಾನೇ ಭಾಗ್ಯವಂತ. ಮಂಜುಳಾ, ನಾನು ಎತ್ತುಗಳಿಗೆ ಮೇವಾಗಿ ಬರುತ್ತೇನೆ. ತಮ್ಮ ಅರ್ಜುನ್ ಬರುವ ವೇಳೆ ಆಗಿದೆ, ಊಟದ ವ್ಯವಸ್ಥೆಯನ್ನು ಮಾಡು. ಆಗ್ಲಿ ರೀ, ಈಗಲೇ ಅಡಿಗೆ ರೆಡಿ ಮಾಡ್ತೀನಿ. ತಾಯಿ ದುರ್ಗಾ ಮಾತೆ, ಕಣ್ತೆರೆದು ನೋಡಿದೇನಮ್ಮ ಈ ಶ್ರೀಮಂತ್ ಪ್ರತಾಪನ ದೌರ್ಜನ್ಯ ದಬ್ಬಾಳಿಕೆಯನ್ನು. ನಿನ್ನೆ ನಾನು ನಮ್ಮ ಹೊಲವನ್ನು ಬಿತ್ತಲು ಹೋದಾಗ ಸಿಕ್ಕಂದೆ ಸಕ್ಕಿನಿಂದ ಮಾತನಾಡಿದ ಮಾತುಗಳನ್ನು ಇದೇ ರೀತಿ ಬಡವರು ಶ್ರೀಮಂತರ ಮೇಲೆ ದರ್ಪ ಮಾಡುತ್ತಾ ಹೋದರಿ, ಹೆಜ್ಜೆ ಹೆಜ್ಜೆಗೂ ನಮ್ಮಂತ ಬಡವರ ಮೇಲೆ ತುಳಿಯುತ್ತಾ ಹೋದರಿ. ನಮ್ಮಂತ ಬಡವರು ಬದುಕುವುದಾದರೆ ಹೇಗೆ ತಾಯಿ, ಹೇಗೆ? ಯಾಕೆ ಸ್ವಾಮಿ, ಯಾಕೋ ಇವತ್ತು ನಿಮ್ಮ ಮುಖ ಸೊಪ್ಪವಾಗಿದೆಯಲ್ಲ? ಯಾವತ್ತು ಕುಲ ಕುಲ ನಗುತ್ತಿರುವ ನಿಮ್ಮ ಮುಖ ಇವತ್ತು ಭಕ್ತಿ ಬಾಡಿದಾಗಿದೆಯಲ್ಲ? ಯಾಕ್ರಿ, ಯಾಕೆ, ಏನಾಗಿದೆ ನಿಮಗೆ? ಏನೂ ಇಲ್ಲ ಮಂಜುಳಾ, ನಿನ್ನೆ ಹೊಲದಲ್ಲಿ ಒಂದು ಜಗಳವಾಯಿತು ಅಷ್ಟೇ. ಸ್ವಾಮಿ, ಏನು ಹೇಳ್ತಾ ಇದ್ರ ನೀವು? ಹೊಲದಲ್ಲಿ ಜಗಳವಾಯ್ತೆ? ಯಾಕ್ರಿ, ಯಾರ ಜೊತೆ ಜಗಳವಾಯ್ತು? ಆ ಶ್ರೀಮಂತ್ ಪ್ರತಾಪನಿಗೂ ನನಗೂ. ಸ್ವಾಮಿ, ಏನು ಹೇಳ್ತಾ ಇದ್ರೆ ನೀವು? ಹುಚ್ಚಿ, ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಭಯಪಟ್ಟರೆ ಹೇಗೆ? ಹುಲಿಯಂತೆ ಜೋಡು ಹುಲಿಗಾಲಾಗಿ ಅರ್ಭಟಿಸಿರುವ ಲಾಮ ಲಕ್ಷ್ಮಣಂತಿರುವ ನನ್ನ ತಮ್ಮಂದಿರಿದ್ದಾರೆ. ಅಲ್ಲ ರೀ, ಆ ಶ್ರೀಮಂತರ ಜೊತೆ ನೀವೇಕೆ ಜಗಳ ಮಾಡಲು ಹೋಗಿದ್ರಿ? ಯಾಕೆ ನೀವು ಸುಮ್ಮನೆ ಬರಬಾರ್ದೇನ್ರಿ? ಅವರನ್ನು ಯಾಕೆ ಎದುರು ಹಾಕಿಕೊಂಡ್ರಿ ನೀವು? ಮಂಜುಳಾ, ಸುಮ್ಮನೆ ನಾನೇಕೆ ಅವರನ್ನು ಎದುರು ಹಾಕಿಕೊಳ್ಳಕ್ಕೆ ಹೋಗಿಲಿ? ನಂದೇನು ತಲೆ ಕೆಟ್ಟದನ್ನು ತಿಳಿದುಕೊಂಡಿರಿಯಾ? ನಿನ್ನೆ ನಮ್ಮ ಬಿತ್ತಿದ ಶೇಂಗಾದ ಹೊಲದಲ್ಲಿ ಆ ಶ್ರೀಮಂತ್ ಪ್ರತಾಪ್ ತನ್ನ ಎತ್ತಿನ ಗಾಡಿ ದನಗಳು ಬಂಡಿ ಹಾಸಿಕೊಂಡು ಹೋಗುತ್ತಿರುವಾಗ ನೋಡಿ ಶ್ರೀಮಂತರೇ, ಈ ರೀತಿ ಬಿತ್ತಿದ ಹೊಲದಲ್ಲಿ ನಿಮ್ಮ ಆಳು ಬಂಡಿ ಹಾಸಿಕೊಂಡು ಹೋಗುವುದು ಸರಿಯಲ್ಲ, ಬದುವಿನಲ್ಲಿ ಹಾಸಿಕೊಂಡು ಹೋಗಿರಿ ಶ್ರೀಮಂತರೆಂದು ಹೇಳಿದೆ ಅಷ್ಟೇ. ಆದ್ರೂ ಆ ಶ್ರೀಮಂತರನ್ನು ನೀವು ಎದುರು ಹಾಕಿಕೊಳ್ಳಬಾರ್ದಿತ್ತು ರೀ. ಇದನ್ನೆಲ್ಲ ನೋಡಿದ್ರಿ, ಯಾಕೋ ನನಗೆ ಭಯವಾಗ್ತಾ ಇದೆ. ಆ ಮಾತಿನಂತೆ ಮಂಜುಳಾ, ನೀನು ಏನು ಚಿಂತಿಸಬೇಡ. ದುಷ್ಟರನ್ನು ಕಂಡು ದೂರ ಇರುವಂತ ಬಲ್ಲವರು ಹೇಳಿದ್ದಾರೆ. ಅದ್ಮೇಲೆ ನೀವೇಕೆ ಅವರನ್ನು ಎದುರು ಹಾಕಿಕೊಂಡು ಹೋಗಿರಿ? ಅವರು ಶ್ರೀಮಂತರು, ನಾವು ಬಡವರು. ಅವರು ಹಣ ಇದ್ದವರು, ನಾವು ಹಣ ಇಲ್ಲದಿದ್ದರು. ಅವರೇನೋ ಒಂದು ಮಾತನ್ನು ಹೇಳಿದ್ರು ಕೂಡ ಅದನ್ನು ಅಣಿಸ್ಕೊಂಡು ಸುಮ್ಮನೆ ಬರಬೇಕಾಗಿತ್ತು. ಅದಕ್ಕೆ ಅವರು ಏನಂದ್ರು ಗೊತ್ತಾರೆ ಮಂಜುಳಾ? ಲೇ ಮಗನ ಹೆಮ್ಮೆಯ, ನೀನು ಬಿತ್ತಿರುವುದು ನಿಮ್ಮ ಹೊಲದಲ್ಲಿ ಆಗಿರಬಹುದು. ನೀನು ಚೆನ್ನಾಗಿ ಬೆಳೆ ಬೆಳೆಯುತ್ತಿರುವುದು ನನ್ನ ಮನಸ್ಸಿಗೆ ಬಂದಿಲ್ಲ. ಒಂದು ಸಕ್ಕಿನಿಂದ ಮಾತನಾಡಿದರು ಮಂಜುಳಾ, ಮಾತನಾಡಿದರು. ಅದಕ್ಕೆ ಏನಂದ್ರೆ ಆ ಶ್ರೀಮಂತ? ಅದು ಹೋಗ್ಲಿ ಬಿಡ್ರಿ. ಒಂದು ವೇಳೆ ಈ ವಿಷಯ ಅರ್ಜುನ್ಗೆ ಏನಾದರೂ ತಿಳಿದರೆ? ಮಂಜುಳಾ, ನಿಜವಾದ ತಾಯಿ ತಂದೆ ನಾವೇ ಒಂದು ನಮ್ಮನ್ನು ಪೂಜಿಸ್ತಿರುವ ತಮ್ಮ ಅರ್ಜುನನಿಗೆ ವಿಷಯ ಗೊತ್ತಾದರೆ ದೊಡ್ಡ ಅನಾಹುತವಾಗಿ ರಕ್ತದ ಕಾವಲಿ ಹರಿಯಬಹುದು. ಹೆಣಗಳ ರಾಶಿ ಬೀಳೋದ್ರ ಸಂದೇಹವಿಲ್ಲ ಮಂಜುಳಾ, ಸಂದೇಹವೇ ಇಲ್ಲ. ಅದಕ್ಕೆ ಸ್ವಾಮಿ,
ಈ ವಿಷಯ ನನ್ನ ಮೈದನಿಗೆ ಗೊತ್ತಾಗಬಾರ್ದು ಅಷ್ಟೇ. ಅಣ್ಣ ಅತ್ತಿಗೆ. ಓ ಅರ್ಜುನ, ಈಗ ಬಂದೇನಪ್ಪ. ತಾಯಿ ದುರ್ಗಾದೇವಿ ಜಾತ್ರೆಯೇ ಮುಗಿಸಿ. ಹೌದಣ್ಣ, ಈಗ ಬಂದೆ. ಅರ್ಜುನ, ಏನಾಯ್ತಪ್ಪ ನೀನು ಕುಸ್ತಿಗೆ ಹೋದ ಕೆಲಸ? ಅಣ್ಣ, ಅತ್ತಿಗೆ ದೇವರಂತ ಅಣ್ಣನ ಆಶೀರ್ವಾದ ನನ್ನ ಮೇಲಿರುವಾಗ ಪ್ರತಿ ವರ್ಷದಂತೆ ಈ ಸಲ ಕೂಡ ನಾನೇ ದಿಲ್ಲಿ ಒಕ್ಕ ಪುಂಡ ಹುಲಿಯಾಗಿ ಬೆಳ್ಳಿ ಕಡಗವನ್ನು ತಂದೇನೆ, ತೆಗೆದುಕೋ ಅಣ್ಣ. ಎದ್ದೇಳು ಅರ್ಜುನ, ಎದ್ದೇಳು. ಆ ತಾಯಿ ದುರ್ಗಾದೇವಿ ಆಶೀರ್ವಾದ ಸದಾಕಾಲ ನಿನ್ನ ಮೇಲಿರಲಿ. ಅಣ್ಣ, ಏನೋ ಅಣ್ಣ ಅತ್ತಿಗೆ ವಿಚಾರ ಮಾಡ್ತಾ ನಿಂತಿರುವಿರಲ್ಲ, ಮೇಲ ಪರ್ವತವನ್ನೇ ಎದೆ ಮೇಲೆ ಬಿದ್ದಂತೆ ಏಕೆ ವಿಚಾರ ಮಾಡ್ತಾ ನಿಂತಿರುವಿರಿ? ಹಾಗೇನು ಇಲ್ಲಪ್ಪ, ಸುಮ್ಮನೆ ಮಾತನಾಡ್ತಾ ನಿಂತಿದ್ದೇವೆ. ನೀನೇನು ಇದರ ಬಗ್ಗೆ ಕೇಳಿ ತಲೆ ಕೆಡಿಸಿಕೊಳ್ಳಬೇಡ. ನಡೆ, ಊಟ ಮಾಡುವಂತೆ. ಯಾಕಣ್ಣ, ಜೋಡ ಸಿಂಹಗಳಂತೆ ಇಬ್ರು ಅಣ್ಣ ತಮ್ಮಂದಿರುವಾಗ ಭಯ ಯಾಕಣ್ಣ ನಿನಗೆ? ಏನಾಯ್ತು ಎಂದು ನಿಜ ಹೇಳು. ನನ್ನ ಮೇಲಾನಾಗಿದೆ. ಅರ್ಜುನ, ಅಣ್ಣ ಏನಾಯ್ತು ಎಂದು ಹೇಳು. ಏನು ಇಲ್ಲಪ್ಪ, ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯ್ತು ಅಷ್ಟೇ. ಜಗಳವಾಯ್ತೆ? ಯಾರ ಜೊತೆ ಅಣ್ಣ? ಆ ಶ್ರೀಮಂತ್ ಕಟುಕ ಪ್ರತಾಪನಿಗೂ ನನಗೂ. ಶ್ರೀಮಂತ್ ಪ್ರತಾಪನೇ? ಲೇ ಪರ್ದ್ಯ, ಏನಂದು ಬಗಳಿದನ ಸೊಕ್ಕಿನ ಕೋಣಿ? ನಿನ್ನ ಶಿರ ಹರಿತೀನಿ ಎಂದು ಬಗಳಿದನೆ, ಎಲ್ಲ ನಿನ್ನ ರೋಂಡವನ್ನು ತೆಗಿತೀನಂದು ಬಗಳಿದನೆ. ಹೇಳಣ, ಏನಂದು ಬಗಳಿದ? ಸೊಕ್ಕಿನ ಕೋಣಿ. ಎಂದು ಹೇಳಲಪ್ಪ, ಏನೆಂದು ಹೇಳಲಿ? ಅವನಾಡಿದ ಒಂದೊಂದು ಮಾತುಗಳು ಕೇಳಿದರೆ ಈ ನಿನ್ನ ಅಣ್ಣನ ಎದೆ ಹೊಡೆದು ನುಚ್ಚು ನೂರಾಗಿ ಹೋಗುತ್ತದೆ ಅಪ್ಪ, ನುಚ್ಚು ನೂರಾಗಿ ಹೋಗುತ್ತದೆ. ಅಣ್ಣ, ನಮಗೆದುರಾದ ಸೊಕ್ಕಿನ ಶ್ರೀಮಂತ ಇನ್ನು ಭೂಮಿ ಮೇಲೆ ಉಳಿಯಲೇಬಾರದು. ಈಗಲೇ ಹೋಗಿ ಅವನ ರುಂಡವನ್ನು ಕತ್ತರಿಸಿ ಬಿಡ್ತೇನಣ್ಣ. ಅರ್ಜುನ, ಮೊದಲಲ್ಲೊಂದು ನನ್ನ ಮಾತು ನಡೆಸಿಕೊಡುತ್ತೀನಪ್ಪ. ಇದೇನಣ್ಣ? ಜಮದಗ್ನಿಯ ಮಾತನ್ನು ಪಾಲಿಸುವುದಕ್ಕಾಗಿ ಪರಶುರಾಮ ತನ್ನ ತಾಯಿ ಶಿರವನ್ನು ಕಡಿಯಲಿಲ್ಲವೇ? ಅದರಂತೆ ಈ ನಿನ್ನ ತಾಮನ ಪ್ರಾಣ ಬೇಕಾದರೂ ಕೇಳೋಣ, ನಿನ್ನ ಪಾದದಲ್ಲಿ ಇಡುತ್ತೇನೆ. ಅರ್ಜುನ, ನೀನು ಇನ್ನು ಮೇಲೆ ಕುಸ್ತಿ ಆಡುವುದು ನಿಲ್ಲಿಸಬೇಕಪ್ಪ. ಕುಸ್ತಿ ಆಡುವುದನ್ನು ನಿಲ್ಲಿಸಬೇಕು? ಹೌದು ಅರ್ಜುನ, ಹೌದು. ಪ್ರತಿ ಸಲ ಈ ದುರ್ಗಾದೇವಿ ಜಾತ್ರೆಯಲ್ಲಿ ಆ ಶ್ರೀಮಂತ್ ಪ್ರತಾಪನ ಬಲಗೈ ಬಂಟನದ ಕರಿಯನ್ನು ಸೋಲಿಸಿ ಅವರಿಗೆ ಅವಮಾನ ಮಾಡುತ್ತೆ ಎಂದು ತಿಳಿದು ನಿನ್ನನ್ನು ಕೊಲೆ ಮಾಡುತ್ತೇನೆಂದು ಹೇಳ್ತಾರಪ್ಪ. ನಿನ್ನನ್ನು ಕೊಲೆ ಮಾಡುತ್ತೇನೆಂದು ಹೇಳಿದ್ದಾರೆ. ಅಷ್ಟೇ ಸಾಲದೆ ನಿನ್ನೆ ನಾವು ಬಿತ್ತಿದ ಶೇಂಗಾದ ಹೊಲದಲ್ಲಿ ಅವರ ದನ ಎತ್ತಿನ ಬಂಡಿ ಹಾಸಿಕೊಂಡು ಹೋಗಿ 50,000 ರೂಪಾಯಿ ಬೆಲೆ ಬಾಳುವ ಶೇಂಗಾದ ಪೀಕು ಲಾಸು ಮಾಡಿದಾರಪ್ಪ, ಲಾಸು ಮಾಡಿದ್ದಾರೆ. ಎಲ್ಲೇ ಸಕ್ಕಿರ ಕೊಂಡಿ ಪ್ರತಾಪ, ಕೈಲಾಗದ ಶಂಡನಂತೆ ಅಂದೆ ಓಡಾಡಿ ವಾದ್ಯಲ್ಲ. ಈಗ ಬಂದು ತೋರಿಸೋ, ನೀನು ಒಂದೇ ತಾಯಿಯ ಮಗನ ಹುಟ್ಟಿದ ಗರ್ಭದಲ್ಲೇ. ಆದರೆ ನೋಡಪ್ಪ ಮೈದುನ, ಅದನ್ನೆಲ್ಲ ನಿಮ್ಮ ಅಣ್ಣನವರು ನೋಡಿಕೊಳ್ಳುತ್ತಾರೆ. ಈಗ ಸಮಯವಾಗಿದೆ, ಬಾರಪ್ಪ ಊಟ ಮಾಡುವಂತೆ. ಇನ್ನೆಲ್ಲಿ ಊಟ ಆತಿಗೆ ಈ ನಿನ್ನ ಮೈದುನನಿಗೆ? ಆ ಶ್ರೀಮಂತನ ರುಂಡ ಕಡಿದು ಬಂದು ಅವರ ರಕ್ತದಿಂದ ನಿಮ್ಮಿಬ್ಬರು ಪಾದ ತೊಳೆದಾಗಲೇ ನನಗೆ ಊಟ. ಅರ್ಜುನ, ಆ ರೀತಿ ಹಠ ಮಾಡೋದು ಸರಿಯಲ್ಲಪ್ಪ. ಬಿಟ್ಟು ಬಿಡು ನಿನ್ನ ಹಠವನ್ನು. ಅಣ್ಣ, ಇಲ್ಲ ಇಲ್ಲ ಅಣ್ಣ, ಈಗ ಹೇಳು ಅವನನ್ನು ಏನು ಮಾಡಲಿ ಎಂದು. ದರದರನೆ ಎಳೆದು ತಂದು ನಮ್ಮ ಊರ ಅಕ್ಷಿ ಬಾಗಿಲಿಗೆ ನಿಲ್ಲಿಸಲಿ, ಅವನ ರುಂಡವನ್ನು ಕತ್ತರಿಸಲಿ, ಇಲ್ಲ ಅವನನ್ನು ಇಂಚಿಂಚಾಗಿ ಕತ್ತರಿಸಿ ನಮ್ಮ ನಾಯಿಗೆ ಅವನ ರಕ್ತವನ್ನು ಹಾಕಲಿ, ಇಲ್ಲ ಅವನ ರುಂಡವನ್ನು ಕಡಿದು ನಮ್ಮ ಊರ ಅಕ್ಷಿ ಬಾಗಿಲಿಗೆ ಕಟ್ಟಲಿ. ಹೇಳಣ, ಏನು ಮಾಡಲಿ ಅವನನ್ನು? ಮೈದುನ, ನಿಮ್ಮಣ್ಣ ಹೇಳೋ ಮಾತನ್ನು ಸ್ವಲ್ಪ ಕೇಳಪ್ಪ, ಕೇಳು. ನಾವು ಬಡವರು, ಶ್ರೀಮಂತರನ್ನು ಎದುರು ಹಾಕಿಕೊಳ್ಳೋದು ಏಕೆ ಬೇಕು? ನಿನ್ನ ಆವೇಶ ಆಕ್ರೋಶ ನೋಡಿದ್ರೆ ನನಗೆ ತುಂಬ ಭಯವಾಗ್ತಾ ಇದೆಪ್ಪ, ನನಗೆ ತುಂಬ ಭಯವಾಗ್ತಾ ಇದೆ. ಅತ್ತಿಗೆ ಬಡವರೆಂದು ಕೈ ಕಟ್ಟಿ ಕುಳಿತರೆ ಈಗಿನ ಶ್ರೀಮಂತರು ಎದಿಗೆ ಒದ್ದು ಬಾಳುತ್ತಾರಮ್ಮ ಈ ಸಮಾಜದಲ್ಲಿ. ನೋಡು ಅರ್ಜುನ, ಹಸಿದ ತೋಳಿನ ಜೊತೆ ಮೇಕಿ ಕಾದಾಡಲು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಗಂಡು ಗರಡಿನ ಜೊತೆ ಕೋಳಿ ಪಿಳ್ಳಿ ಕಾದಾಡಲು ಸಾಧ್ಯವಿಲ್ಲಪ್ಪ. ಮೊದಲೇ ಆ ಪ್ರತಾಪ ಮದವೇರಿದ ಮದ್ದಾನೆ ಅಂತಿರುವಾಗ ಅವನ ಜೊತೆ ನಾವೀಗ ಕಾದಾಡುವ ಸ್ಥಿತಿಯಲ್ಲಿ ಇಲ್ಲಪ್ಪ. ಒಂದು ವೇಳೆ ನೀ ನನ್ನ ಮಾತನ್ನು ಮೀರಿ ನಿನ್ನ ಹಠವನ್ನು ಸಾಧಿಸಿದೆ ಆದರೆ ನಿನಗೆ ನಿನ್ನ ಹೆತ್ತ ತಾಯಣೆ ಇತ್ತು ಅರ್ಜುನ, ಹೆತ್ತ ತಾಯಣೆ ಇತ್ತು. ಅಣ್ಣ, ಆಗಲಿ ಅಣ್ಣ, ಆಗಲಿ, ನಿನ್ನ ಇಚ್ಛೆಯಂತೆ ನಡೀತೇನೆ. ಈ ಊರಿನಲ್ಲಿ ನಾನೇ ಶ್ರೀಮಂತನೆಂದು ಮೆರೆಯುತ್ತಿರುವ ಈಗಿನ ಶ್ರೀಮಂತರನ್ನು ಅಡ್ಡ ತೊಟ್ಟ ಘಟ ಸರ್ಪ ನಾನಾಗಿ
ದಿಲ್ಲಿ ಒಕ್ಕ ಪುಂಡ ಹುಲಿಯಾಗಿ ಅವರ ರುಂಡವನ್ನು ಕಡಿದು ಬಡವರ ಉಳಿವಿಗಾಗಿ ದುಡಿತೇನೆ. ಅಣ್ಣರ ಅತ್ತಿಗೆರೆ ಮಾತನ್ನು ಪಾಲಿಸುತ್ತೇನೆ ಅಣ್ಣ. ಸಂತೋಷವಾಯ್ತಪ್ಪ. ಈ ನಿನ್ನ ಮಾತನ್ನು ಕೇಳಿ ನಮಗೆ ತುಂಬಾ ಸಂತೋಷವಾಯಿತು. ಅರ್ಜುನ, ಇದೇ ತಿಂಗಳ ಬೆಂಗಳೂರಲ್ಲಿ ಅಂತಾರಾಜ್ಯ ಮಟ್ಟದ ಕುಸ್ತಿ ಇರುತ್ತವೆ. ಅದಕ್ಕಾಗಿ ಚೆನ್ನಾಗಿ ಏನು ಮಾಡು, ನಡಿ ಊಟ ಮಾಡುವಂತೆ. ಆಗಲಿ ಅಣ್ಣ. ನೋಡಿದ್ಯಾ ಮಂಜುಳ, ನನ್ನ ತಮ್ಮ ಅರ್ಜುನನ ಧೈರ್ಯ ಪ್ರತಾಪಶಾಲಿಯನ್ನು. ಇರ್ಲಿ ಇರ್ಲಿ, ನಿಮ್ಮ ತಮ್ಮನ ಹೊಗಳ್ತಾ ಹೀಗೆ ನಿಂತ್ರೆ ನಿಮ್ಮ ಊಟದ ಪ್ರಜ್ಞೆನೇ ಇರೋದಿಲ್ಲ. ಬನ್ರಿ ಊಟ ಮಾಡಿರಂತೆ. ನನ್ನ ತಮ್ಮ ನಾಡಿದ ಒಂದೊಂದು ಮಾತುಗಳನ್ನು ಕೇಳಿ ನನ್ನ ಗಂಡನ ಹೊಟ್ಟೆ ತುಂಬಿದಂತೆ ಆಯಿತು. ಹೊಟ್ಟೆ ತುಂಬಿದ ನಿನ್ನ ಗಂಡನ ಮನತನಿಸುವಾಗಿ ಹಾಡು ಒಂದು ಪ್ರೇಮ ಗೀತೆ. ಅಯ್ಯೋ, ಏನಂದ್ರಿ? ಈ ಸಮಯದಲ್ಲಿ ಹಾಡಿ ಕುಣಿಬೇಕೆನ್ನೋ ಆಸೆ ಏನು? ಆಗ್ಲಿ ಬಿಡ್ರಿ, ಪತಿದೇವರ ಆಜ್ಞೆ ಮೀರೋದುಂಟೆ, ನಿಮ್ಮ ಇಷ್ಟಂತೆ ಆಗ್ಲಿ. ಕಾವೇರಿಯಾನೆಯೊಳಗೆ ಜೀವನ ಮುಖವ ಕಂಡಿದ್ದೆ, ತಂಗಾಡಿಯು ನಾಡೊಳಗೆ ಜೀವನು ಶಿರನು ಸೋಕಿದ್ದೆ. ಮೂಗೂತಿ ಮುತ್ತು ಚಂದ, ವಾಲು ಜುಮಕೆ ಗತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗ ಜಡೆ ಜುಟ್ಟು ಚಂದ. ಜಡೆ ಜುಟ್ಟು ಚಂದ್ರ, ಬೆಲ್ಲ ಬೆತ್ತ ಗುಡಿ ಚಂದ, ಬೆಳುಕ ಭರಣಿ ನಡು ಚಂದ, ಕಾನ ಬೆಲ್ಲ ಬೆಳದಿಂಗಡನ ಮಗಳ ಈ ನಗು ಚಂದ. ಮೂಗುತಿ ಮತ್ತು ಚಂದ್ರ, ಬಾಳು ಜುಮಕೆ ಗತ್ತು ಚಂದ್ರ, ಕಾಸಗಲ ಬಟ್ಟು ಚಂದ, ನಾಗ ಜಡೆ ಜುಟ್ಟು ಚಂದ್ರ. ಬೆರಳು ಚಂದ, ಕಣ್ಣಿನ ಬೆರಗಿನಿಂದ ಕಾಲಿಟ್ಟರೆ ಗೆಜ್ಜಗಡೆ ತೆಗೆಯುವುದು ಮರುನಾಗಿ. ಆಹಾ ನಡಿಗೆ ಚಂದ, ಕಣ್ಣಿನ ಕಪ್ಪೆಯಿಂದ ರೆಪ್ಪೆಗಳ ಮಿದುಗಿಸೋ ಹೂ ಅರಳಿಸು ಮರಿ ಚಂದ, ನೆರಳು ಸೋಪನದ ಬೆಲ್ಲ ಹಸಿರಾಗಿ ಸುಮರಿ ಚಂದ, ಕೊಡಜಾತ್ರಿ ತುಂಬೆಲ್ಲರ ಈ ಕೊರೆದ ಬೊಂಬೈ ಚಂದ. ಚೀಕಳ್ಳ ಚೀಕಳ್ಳ ಮೂಗುತಿ ಮುತ್ತು ಚಂದ, ವಾಲು ಜುಮಿಗೆ ಗತ್ತು ಚಂದ, ಕಾಸಗಲ ಕೊಟ್ಟು ಚಂದ, ಆಗ ಜಡೆ ಜುಟ್ಟು ಚಂದ. ಕಂಡಿದ್ದಿ
ಅವನನ್ನು ಚಾರಿ ಬಿದ್ದ ಬಂಗಾಳಿಯು ನಾಡೊಳಗೆ ಇವಳು ಸುರನು ಸೋಗಿದ್ದೆ ಆಹ ಸ್ಪರ್ಶ ಚಂದ ಬರೆ ಸ್ಪರ್ಶದಿಂದ ಅಳಹನಿಯ ಇಬ್ಬನಿಯ ದಿದ್ದಿದೀಡೋ ಮಗ ಚಂದ ಚಂದ್ರನನ್ನ ನೆನೆಸಿದ್ದೋ ಅದ್ದುತೆಗೆ ಹೆದ ಚಂದ ಕನ್ನಡ ಮನದಂತದಲ್ಲಿ ಕಣ್ಣು ತುಂಬಿದ ಹೆಣ್ಣು ಚಂದ ಬನ್ರಿ ವೇಳೆ ಬಹಳವಾಗಿದೆ, ಊಟ ಮಾಡಿರಂತೆ. ನಡಿ ಮಂಜುಳ ಹಾಗಾದ್ರೆ.